ಹಾಯ್ ಎಲ್ಲರಿಗೂ ಇವತ್ತು ನಡೆದ ದ್ವಿತೀಯ PUCಯ ಫೈನಲ್ ಎಕ್ಸಾಮ್ ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಬಂದಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳ ಪರೀಕ್ಷೆ ಚೆನ್ನಾಗಿದೆ. ಈ ಮುಂಬರುವ ಎಲ್ಲ ಪರೀಕ್ಷೆಗಳು ಇವಾಗ ಇನ್ನೂ ಬೇರೆ ಬೇರೆ ಪರೀಕ್ಷೆಗಳು ಇದೆ. ಸೊ ಬೇರೆ ಬೇರೆ ವಿಷಯಗಳಿಗೆ ಫಾಲೋ ಮಾಡ್ತಾ ಬ್ಲೂ ಪ್ರಿಂಟ್ 2026 ನಿಮಗೆ ಆಯಿತಾ. ಇವಾಗ ಈ ಒಂದು ಕನ್ನಡದಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳು ನಾವು ಏನು ಡಿಸ್ಕಷನ್ ಮಾಡಿದ್ದೀವಲ್ಲ ಸಪ್ರೇಟಾಗಿ MCQ ಕ್ವಶನ್ ಮೇಲೆ ವಿಡಿಯೋ ಮಾಡಿದ್ದೆ, ಮತ್ತು ಅದೇ ರೀತಿ ಇದು ಗ್ರಾಮರ್ ಮೇಲೆ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೆ, ಮತ್ತು 80 ಔಟ್ ಆಫ್ 80 ವಿಡಿಯೋನಲ್ಲಿ ಏನು ಮಾಡಿದ್ದೀನಲ್ಲ ನಾವು ಅವೇ ಕ್ವಶನ್ಸ್ಗಳು ಅಲ್ಲಿ ನಮಗೆ ನೋಡೋಕ್ಕೆ ಕ್ವಶನ್ಸ್ಗಳು ಸಿಕ್ಕಿದೆ. ಸೊ ಈ ರೀತಿಯಲ್ಲಿ ನಾವು ಪ್ಲ್ಯಾನಿಂಗ್ ಮಾಡ್ಕೋಬೇಕಾಗುತ್ತೆ ಪ್ರತಿಯೊಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ. ಅದಕ್ಕೆ ಹೇಳ್ತಾ ಇದ್ದೀನಿ ಎಲ್ಲ ವಿದ್ಯಾರ್ಥಿಗಳು ಕ್ಲಾಸಸ್ಗಳು ನೋಡ್ತಾ ಇರಿ ಅಂತ. ಇಲ್ಲಿ ಇವಾಗ ನಿಮಗೆ ಕನ್ನಡದಲ್ಲಿ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ವೈಸ್ ನಿಮಗೆ ಕ್ವಶನ್ಸ್ಗಳು ಬಂದಿದೆ ಆಯಿತಾ. ಇವಾಗ ಎಲ್ಲ ವಿದ್ಯಾರ್ಥಿಗಳು ಸೊ ಇವಾಗ ನೆಕ್ಸ್ಟ್ ಎಕ್ಸಾಮ್ ಇದೆ, ಯಾವುದು ಜಿಯೋಗ್ರಫಿ ಇದೆ, ಮತ್ತು ಅದೇ ರೀತಿ ಸಂಖ್ಯಾಶಾಸ್ತ್ರ ಎಕ್ಸಾಮ್ ಇದೆ ಕೆಲವರದು. ಸೊ ನಾನು ಕೆಳಗಡೆ ಅಂದರೆ ಇವಾಗ ಎಲ್ಲ ವಿದ್ಯಾರ್ಥಿಗಳು ಹೇಳೋದಂದರೆ ಇಲ್ಲಿ ಕಾಣ್ತಾ ಇದ್ದೀರಾ ಹೋಮ್ ವಿಡಿಯೋಸ್ ಪ್ಲೇಲಿಸ್ಟ್ ಅಂತ ಹೋಗಿ, ಪ್ಲೇಲಿಸ್ಟ್ನಲ್ಲಿ ಹೋದ ತಕ್ಷಣ ಅಲ್ಲಿ ನಿಮಗೆ 2025ನಲ್ಲಿ ವಿಡಿಯೋ ಮಾಡಿದ್ದೇನೆ ಜಿಯೋಗ್ರಫಿ ಮತ್ತು ಸಂಖ್ಯಾಶಾಸ್ತ್ರ ಮೇಲೆ. ಎಲ್ಲ ವಿದ್ಯಾರ್ಥಿಗಳು ಆಯಿತಾ ಸ್ಟ್ಯಾಟ್ ಸಬ್ಜೆಕ್ಟ್ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕು, ಸೊ ಅಲ್ಲಿ 25 ನಿಮಗೆ 26 ಆಗಿರುತ್ತೆ ಆಯಿತಾ. ಅಂದರೆ 2025-26 ನಿಮಗೆ ಈ ಇಯರ್ ಆಗಿರುತ್ತೆ. ಸೊ ನಿಮಗೆ 2026ನಲ್ಲಿ ಮತ್ತು 25ನಲ್ಲಿ ಏನು ಕ್ವಶನ್ಸ್ಗಳು ಇರುತ್ತಲ್ಲ ಎಲ್ಲ ಸೇಮೇ ಇರುತ್ತೆ ಆಯಿತಾ. ಸೊ 25-26 ಸೊ ಎಲ್ಲ ವಿದ್ಯಾರ್ಥಿಗಳು ವಿಡಿಯೋ ನೋಡ್ಕೊಳ್ಳಿ, ಅಲ್ಲಿ ಪ್ಲೇಲಿಸ್ಟ್ನಲ್ಲಿದೆ ಆಯಿತಾ. ಇವಾಗ 3/3/2026ಕ್ಕೆ ಸೆಕೆಂಡ್ PUC ಯಾವ ಎಕ್ಸಾಮ್ ಇದೆ, ಇಂಗ್ಲೀಷ್ ವಿಷಯ ಇದೆ ಆಯಿತಾ. ಎಲ್ಲ ವಿದ್ಯಾರ್ಥಿಗಳು ಆ್ಯಸ್ ಪರ್ ಬ್ಲೂ ಪ್ರಿಂಟ್ ವೈಸೇ ಓದ್ಕೊಳ್ರಿ ಆಯಿತಾ. 80 ಔಟ್ ಆಫ್ 80 ವಿಡಿಯೋ ಮಾಡಿದ್ದೀನಿ. ಇವಾಗ ಅದೇ ಪ್ಲೇಲಿಸ್ಟ್ನಲ್ಲಿ ಹೋದ ತಕ್ಷಣ ಅಲ್ಲಿ 2026 ಆಯಿತಾ ಒಂದು ಪ್ಲೇಲಿಸ್ಟ್ ಮಾಡಿದ್ದೇನೆ ಆಯಿತಾ. 26 ಪ್ಲೇಲಿಸ್ಟ್ ಏನು ಮಾಡಿದ್ದೀನಲ್ಲ ಈ ಒಂದು ಪ್ಲೇಲಿಸ್ಟ್ನಲ್ಲಿ ನಾನು ಇಂಗ್ಲೀಷ್ ಮೇಲೆ ಸಂಬಂಧಪಟ್ಟಂತೆ 80 ಔಟ್ ಆಫ್ 80 ವಿಡಿಯೋ ಮಾಡಿದ್ದೇನೆ, ಮತ್ತು ಇತಿಹಾಸ ಮೇಲೆ ಮಾಡಿದ್ದೇನೆ, ಪೊಲಿಟಿಕಲ್ ಸೈನ್ಸ್ ಮೇಲೆ ಮಾಡಿದ್ದೇನೆ, ಬಿಸ್ನೆಸ್ ಸ್ಟಡೀಸ್ ಮೇಲೆ ಮಾಡಿದ್ದೇನೆ ಆಯಿತಾ. ಎಲ್ಲ ವಿದ್ಯಾರ್ಥಿಗಳು ವಿಡಿಯೋಗಳು ನೋಡ್ಕೊಳ್ಳಿ, ಯಾಕಂದರೆ ನಾವೇನು 80 ಔಟ್ ಆಫ್ 80 ವಿಡಿಯೋ ಏನು ಮಾಡಿದಿಲ್ಲ ಈ ಕ್ವಶನ್ಸ್ಗಳು ನಿಮಗೆ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಯೂಸ್ ಆಗುತ್ತೆ. ಎಕನಾಮಿಕ್ಸ್ ಸಬ್ಜೆಕ್ಟ್ ಮೇಲೆ ಕೂಡ ನಾನು 80 ಔಟ್ ಆಫ್ 80 ವಿಡಿಯೋ ಮಾಡಿದ್ದೀನಿ ಆಯಿತಾ. ಬೋಧ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗಾಗಿರ್ತದೆ 80 ಔಟ್ ಆಫ್ 80 ವಿಡಿಯೋ ಆಯಿತಾ. ಬೋಧ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ವಿಡಿಯೋ ಮಾಡಿದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ, ಪ್ಲೇಲಿಸ್ಟ್ನಲ್ಲಿ ಹೋಗಿ ಚೆಕ್ ಮಾಡಿರಿ. ನೋಡಿ ನಮ್ಮ ಟೆಲಿಗ್ರಾಮ್ನಲ್ಲಿ 35,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅದಾರೆ. ಆಲ್ರೆಡಿ ನಮ್ಮ ಚಾನಲಿಂದ ಎಕ್ಸಿಟ್ ಆಗಿದ್ದಾರೆ ಎಷ್ಟು 15,000 ಜನ. ಟೋಟಲ್ ಆಗಿ 47,000 ಜನ ವಿದ್ಯಾರ್ಥಿ ಇದ್ದರು ಆಯಿತಾ 2025ನಲ್ಲಿ. ಇವಾಗ ಎಕ್ಸಾಮ್ ಮುಗಿತಲ್ಲ, ಸೊ ಎಕ್ಸಿಟ್ ಆಗಿದ್ದಾರೆ. ಸೊ ಇವಾಗ 36-35 ಇರ್ಬೋದು. ಸೊ 35,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಟೆಲಿಗ್ರಾಮ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಯಾಕೆಂದರೆ ಅಲ್ಲಿ ನಾನು ನಿಮಗೆ PDFಸ್ಗಳಾಗಿರ್ಬೋದು ಮತ್ತು ನಿಮಗೆ ಈಸಿಯಾಗಿ ಆಕ್ಸೆಸ್ ಮಾಡೋಕ್ಕೆ ಅಲ್ಲಿ ಎಲ್ಲ ನಿಮಗೆ PDFಸ್ಗಳು ಮತ್ತು ಲಿಂಕ್ಸ್ಗಳು ಎಲ್ಲ ಸೆಂಡ್ ಮಾಡ್ತಿರ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಆರಾಮಾಗಿ ಕ್ವಿಕ್ ಅಪ್ಡೇಟ್ ಆಗಿರ್ಬೋದು. ಸೊ ಈ ರೀತಿ ಆಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ಏನು ಟೆನ್ಷನ್ ತೆಗೆದುಕೊಳ್ಳೋಕೆ ಹೋಗಬೇಡಿ. ಈ ಬ್ಲೂ ಪ್ರಿಂಟ್ ವೈಸ್ ನಿಮಗೆ ಕ್ವಶನ್ಸ್ಗಳು ತೆಗಿತಾರೆ. ಸೊ ಎಲ್ಲ ವಿದ್ಯಾರ್ಥಿಗಳು ಕ್ವಶನ್ಸ್ ವೈಸ್ ಓದ್ಕೊಳ್ಳಿ ಆಯಿತಾ. ಮತ್ತು ಇತಿಹಾಸ ಸಬ್ಜೆಕ್ಟ್ ಏನಿದಿಲ್ಲ ನಾನು ನಿಮಗೆ ಹೇಳ್ತೀನಿ ಆಯಿತಾ. 5 ಮಾರ್ಕ್ಸ್ನಲ್ಲಿ 10 ಮಾರ್ಕ್ಸ್ನಲ್ಲಿ ಡೋಂಟ್ ವರಿ, 10 ಮಾರ್ಕ್ಸ್ನಲ್ಲಿ ಕ್ವಶನ್ಸ್ಗಳು ಬರುತ್ತೆ. 5 ಮಾರ್ಕ್ಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಯಾವುದು, ನಾವು ಸ್ವಲ್ಪ ಡೀಪಾಗಿ ಕ್ಲಾಸಸ್ನಲ್ಲಿ ಅಭ್ಯಾಸ ಮಾಡೋಣ. ವಿತ್ ಆನ್ಸರ್ ಮುಖಾಂತರ ನಿಮಗೆ ಪಾಠದೊಂದಿಗೆ ಅರ್ಥ ಮಾಡಿಸ್ತೀನಿ ಯಾವ ರೀತಿಯಲ್ಲಿ ಈ ಪ್ರಶ್ನೆಗಳಿಗೆ ನೆನಪಿನಲ್ಲಿ ಇಟ್ಕೋಬೇಕಂತ 10 ಮಾರ್ಕ್ಸ್ನಲ್ಲಿ ಮತ್ತು 5 ಮಾರ್ಕ್ಸ್ನಲ್ಲಿ ಆಯಿತಾ. ಡೋಂಟ್ ವರಿ. ಮತ್ತು ಅಕೌಂಟೆನ್ಸಿನಲ್ಲಿ ನಿಮಗೆ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಪ್ರಾಬ್ಲಮ್ಗಳು ಸಾಲ್ಯೂಷನ್ ಮಾಡ್ತೀನಿ. ಡೋಂಟ್ ವರಿ ಆಯಿತಾ. ಪ್ರೊಡಕ್ಟ್ ಮೆಥಡ್ ಆಗಿರ್ಬೋದು, ಅಪ್ರೋಪ್ರಿಯೇಷನ್ ಅಕೌಂಟ್ ಆಗಿರ್ಬೋದು, ಗೇನ್ ರೇಷಿಯೋ ಆಗಿರ್ಬೋದು, ನಿಮಗೆ ಕಂಪ್ನಿ ಆ್ಯಕ್ಟ್ 2013 ಆಗಿರ್ಬೋದು, ಮತ್ತು ಅದೇ ರೀತಿ ನಿಮಗೆ 6 ಅಂಕದ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಆಯಿತಾ. ಯಾವುದು ಪ್ರಿಪೇರ್ ಎಕ್ಸಿಕ್ಯೂಟಿವ್ ಅಕೌಂಟ್ ಇಲ್ಲಾಂದರೆ ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟ್ ಆಗಿರ್ಬೋದು. ಈ ರೀತಿಯಲ್ಲಿ 6 ಅಂಕದ ಪ್ರಶ್ನೆಯಲ್ಲಿ ನಿಮಗೆ 12 ಅಂಕದ ಪ್ರಶ್ನೆಯಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ಶಿಪ್, ಇಲ್ಲಾಂದರೆ ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್, ಜರ್ನಲ್ ಎಂಟ್ರೀಸ್, ಮತ್ತು ಅದೇ ರೀತಿ ಕಾಮನ್ ಸೈಜ್ ಇಲ್ಲಾಂದರೆ ಕಂಪ್ಯಾರಿಟಿವ್ ನಿಮಗೆ ರೇಷಿಯೋ ಚಾಪ್ಟರ್ ಮೇಲೆ ಪ್ರಶ್ನೆ ಇರುತ್ತೆ. ಮತ್ತು ಸೊ ಆರಾಮಾಗಿ ಇಲ್ಲಿ ನೀವು ಆಯಿತಾ 6 ಅಂಕದ ಪ್ರಶ್ನೆಯಲ್ಲಿ ಮತ್ತು 12 ಅಂಕದ ಪ್ರಶ್ನೆಯಲ್ಲಿ ಆರಾಮಾಗಿ ಪ್ರಾಬ್ಲಮ್ ಸಾಲ್ಯೂಷನ್ ಮಾಡ್ಬೋದು. ಏನು ಓರಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ನಾನು ನಿಮ್ಮ ಜೊತೆ ಇದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಕ್ಲಾಸಸ್ಗಳು ನೋಡ್ತಾ ಇರಿ. ಮತ್ತು ಇನ್ನೊಂದೇನು, ಯಾರಿಗೆಲ್ಲ ಇವಾಗ ಇಂಗ್ಲೀಷ್ ಬರಲ್ಲ, ಸೊ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಪ್ಲೇಲಿಸ್ಟ್ ಲಿಂಕ್ 2026. ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಇವಾಗ ಯಾರಿಗೆಲ್ಲ ನಾಳೆ ಆಯಿತಾ 2/2/2026ಕ್ಕೆ ಯಾವುದು ಸ್ಟ್ಯಾಟ್ ಸಬ್ಜೆಕ್ಟ್ ಇದೆ ಮತ್ತು ಜಿಯೋಗ್ರಫಿ ಇದೆ. ಎಲ್ಲ ವಿದ್ಯಾರ್ಥಿಗಳು ಪ್ಲೇಲಿಸ್ಟ್ನಲ್ಲಿ ಹೋಗಿ ಅಲ್ಲಿ 2025 ಪ್ಲೇಲಿಸ್ಟ್ ಇದೆ ನೋಡಿ. 25 ಅಂದ ತಕ್ಷಣ ಸರ್ ಅದು ಪ್ರೀವಿಯಸ್ ಇಯರ್ ಆಗುತ್ತೆ, ನಮಗೆ ಈ ಇಯರ್ ಮಾಡಿಕೊಡಿ. ಈ ಇಯರ್ ಮತ್ತು ಪ್ರೀವಿಯಸ್ ಇಯರ್ ಆಯಿತಾ ನಿಮಗೆ ಸೇಮ್ ಆಗಿರುತ್ತೆ. ನಾನು ಈ ಇಯರ್ 2026ಗೆ ಇವಾಗ ನಾಳೆ ಇನ್ನೂ ಒಂದು ದಿವಸ ನಿಮಗೆ ಬಾಕಿ ಇದೆ, ನಾನು ವಿಡಿಯೋಗಳು ಹಾಕ್ತೀನಿ. ಡೋಂಟ್ ವರಿ ಜಿಯೋಗ್ರಫಿ ಮೇಲೆ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿ, ಯಾವುದೇ ಕಾರಣಕ್ಕೂ ಕ್ವಶನ್ಸ್ಗಳು ಬಿಡೋಕ್ಕೆ ಹೋಗಬೇಡಿ. ನೋಡಿ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಸಜೆಸ್ಟ್ ಮಾಡೋದು ಏನಂದರೆ
ಸೊ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಏನು ಪ್ರಕಟಣೆ ಮಾಡಿದಾರೋ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಅತಿ ಹೆಚ್ಚು ನಿಮಗೆ ಇದೇ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನೀವು ಇವಾಗ ಕನ್ನಡದಲ್ಲಿ ನೋಡಿರ್ಬೋದು, ಕನ್ನಡದಲ್ಲಿ ನಿಮಗೆ ಆಲ್ಮೋಸ್ಟ್ ಇದರೊಳಗಿಂದ ಕ್ವಶನ್ಸ್ ಬಂದಿದೆ. ಮತ್ತು ನಾವು ಏನು 80 ಔಟ್ ಆಫ್ 80 ವಿಡಿಯೋನಲ್ಲಿ ಏನು ಮಾಡಿದಿಲ್ಲ, ಅಲ್ಲಿ ಕ್ವಶನ್ಸ್ಗಳು ನಿಮಗೆ ನೋಡೋಕ್ಕೆ ಸಿಕ್ಕಿದೆ. ನಮ್ಮ ವಿಡಿಯೋಗಳಿಂದ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಈ ರೀತಿಯಲ್ಲಿ ಒಟ್ಟಾರೆ ನೀವು ಕನೆಕ್ಟ್ ಆಗಿದ್ದರೆ, ಸ್ಟಡಿ ಮಾಡ್ತಾ ಇದ್ದರೆ ಆ ಕ್ವಶನ್ಸ್ಗಳಲ್ಲಿ ನೀವು ಆನ್ಸರ್ ಮಾಡೇ ಮಾಡ್ತೀರಾ. ಯಾವುದೇ ಕ್ವಶನ್ ನಿಮ್ಮ ಕೈಯಿಂದ ತಪ್ಪಿ ಹೋಗಲ್ಲ. ಸೊ ಈ ರೀತಿ ಚಾನ್ಸಸ್ ಇರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ವಿಡಿಯೋ ಶೇರ್ ಮಾಡಿ. ಸಿಗೋಣ ಮತ್ತೆ ಬೇರೆ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.